ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಮಾರ್ಚ್ 2026ರ ಮಾಸ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ, ಗ್ರಹಗಳ ಒಂದು ಸ್ಥಾನಮಾನ ಹೇಗಿದೆ ಅನ್ನೋದನ್ನು ಮೊದಲಾಗಿ ನೋಡೋಣ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಶನಿ ಗ್ರಹವು ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಗುರು ಗ್ರಹವು ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕೇತು ಗ್ರಹವು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ರಾಹು ಗ್ರಹವು ಕುಂಭ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಇನ್ನು ಇದರೊಳಗಡೆ ಬದಲಾವಣೆ ಏನಾಗ್ತಿದೆ, ಬೇರೆ ಗ್ರಹಗಳ ಸ್ಥಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಶುಕ್ರ ಗ್ರಹವು ಮಾರ್ಚ್ 2ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಉಚ್ಚ ಸ್ಥಾನಕ್ಕೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ. ಇದರಿಂದ ಕೆಲವು ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ಹಾಗೆ ಗುರುಗ್ರಹವು ಕೂಡ 10ನೇ ತಾರೀಕು ಮಾರ್ಗ ಅಂತಂದರೆ ನೇರ ಸಂಚಲನಕ್ಕೆ ಬರ್ತಾ ಇದ್ದಾನೆ. ಹಾಗೆ ಇನ್ನು ಬುಧ ಗ್ರಹವು 20ನೇ ತಾರೀಕು ನೇರ ಸಂಚಲನೆಗೆ ಬರ್ತಾ ಇದ್ದಾನೆ. ಇನ್ನು ಸೂರ್ಯ 15ನೇ ತಾರೀಕು ಏನು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ. ಹಾಗೆ ಇನ್ನು ಶುಕ್ರ ಗ್ರಹವು ಇದೇ ತಿಂಗಳ ಕೊನೆಯಲ್ಲಿ ಅಂದರೆ 26ನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ. ಇನ್ನು ಕುಜಗ್ರಹವು ಅದೇ ಕುಂಭ ರಾಶಿನಲ್ಲೇ ಸ್ಥಿತವಾಗಿರುತ್ತೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಇದರಿಂದ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಕನ್ಯಾ ರಾಶಿನಲ್ಲಿರೋರಿಗೆ ಈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹವು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು, ಅದು ಕೂಡ ನೇರ ಸಂಚಲನಕ್ಕೆ ಬಂದಿರೋದ್ರಿಂದ ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನೀವೇನಾದರೂ ಪ್ರಮೋಷನ್ಗೆ ಟ್ರೈ ಮಾಡ್ತಾ ಇದ್ರೆ ಪ್ರಮೋಷನ್ ಆಗುವಂಥ ಒಂದು ಸಮಯ ಇದಾಗಿರುತ್ತೆ. ನೀವೇನಾದರೂ ಕೋರ್ಟಲ್ಲಿ ಕೇಸ್ ಇತ್ತು ಅಂತಂದರೆ ಆ ಕೇಸ್ ನಿಮ್ಮ ಕಡೆ ಆಗುವಂಥ ಒಂದು ಸಂದರ್ಭ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಏನು ಕನ್ಯಾ ರಾಶಿಯವರಿಗೆ ಒಂದು ಅದ್ಭುತವಾದ ಸಮಯ. ಗುರು ಕೂಡ ನಿಮ್ಮ 10ನೇ ಮನೆಯಲ್ಲಿರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಕೆಲಸ ನೀವು ಮಾಡಬೇಕಷ್ಟೇ. ಯಾಕಂದರೆ ಶನಿಯ ಒಂದು ನೇರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ನೀವು ಲೇಜಿ ಫೀಲ್ ಆಗ್ತೀರಾ. ಸೊ ಅದನ್ನು ಬಿಟ್ಟು ನಿಮಗೆ ಬರೋ ಎಲ್ಲ ಅವಕಾಶಗಳನ್ನು ಕೂಡ ನೀವು ಅಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಧನಲಾಭ ಬರುವಂಥ ಒಂದು ಸಮಯ. ಯಾಕೆಂದರೆ ಗುರುವಿನ ದೃಷ್ಟಿ 2ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಮತ್ತು 4ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಭೂಮಿಯಿಂದ ಲಾಭ ಬರುತ್ತೆ. ಹಣಕಾಸು ನೀವು ಉಳಿತಾಯ ಮಾಡೋದಕ್ಕೆ ಒಂದು ಒಳ್ಳೆ ದಾರಿನ ಮಾಡ್ಕೊಳ್ಳೋಂಥ ಒಂದು ಸಮಯ ಆಗಿರುತ್ತೆ. ನೋಡಿ, ತುಂಬ ದಿವಸಗಳಿಂದ ನೀವೇನಾದರೂ ಒಂದು ಜಾಗ ತೊಗೋಬೇಕು ಅಂತ ಹುಡುಕಾಡ್ತಿದ್ರೆ ಅಥವಾ ಮನೆ ತೊಗೋಬೇಕು ಅಂತ ಹುಡುಕಾಡ್ತಿದ್ರೆ ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಸಮಯ. ಇದನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಳಿತಾಗತ್ತೆ. ಇನ್ನು ನಿಮಗೆ 7ನೇ ಮನೇಲಿ ನಾನು ಆಗಲೇ ಹೇಳಿದೆ, ಶನಿಯ ಒಂದು ಸಂಚಾರ ಇದೆ, ರವಿಯ ಸಂಚಾರ ಇದೆ, ಶುಕ್ರನ ಸಂಚಾರ ಇದೆ. ಸೊ ಇಲ್ಲೇನಾಗುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಸ್ವಲ್ಪ ಅವಾಗವಾಗ ಸ್ವಲ್ಪ ಜಗಳನೂ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರೀತಿ ವಿಶ್ವಾಸನೂ ಜಾಸ್ತಿ ಆಗುತ್ತೆ, ಸ್ವಲ್ಪ ಕೋಪನೂ ಜಾಸ್ತಿ ಇರುತ್ತೆ. ಸೊ ಎಲ್ಲನೂ ಕೂಡ ಮಿಕ್ಸ್ ಇರುತ್ತೆ. ಸೊ ನೀವೇ ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಳೋದು ಒಳ್ಳೆಯದು. ನೀವು ಸ್ವಲ್ಪ ಕೋಪ ಜಾಸ್ತಿ ಆಗುವಂಥ ಸಂದರ್ಭ ಕೂಡ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಒಂದು ಪ್ರತಿದಿನ ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳಿ. ಅಥವಾ ಜಗಳ ಕ್ರಿಯೇಟ್ ಆಗ್ತಿದೆ ಅಂದರೆ ನೀವೇ ಒಂದು ಸ್ವಲ್ಪ ಸೈಲೆಂಟ್ ಆಗೋದು, ಇದನ್ನು ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಸ್ವಲ್ಪ ಜಗಳಗಳು ಜಾಸ್ತಿ ಆಗೋದನ್ನು ಖಂಡಿತವಾಗ್ಲೂ ನೀವು ತಪ್ಪಿಸಬಹುದು. ಇನ್ನು ಕೇತು 12ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಹೊರದೇಶದ ಪ್ರಯಾಣ ಮಾಡುವಂಥದ್ದು ಅಥವಾ ಇಲ್ಲೇ ಕೆಲವು ದೇವಸ್ಥಾನಗಳಿಗೆ ಪ್ರಯಾಣ ಮಾಡುವಂಥದ್ದು, ಹಾಗೆ ಸ್ವಲ್ಪ ರೆಸ್ಟ್ಲೆಸ್ ಕೂಡ ಫೀಲ್ ಆಗ್ತೀರಾ. ನಿದ್ದೆ ಸರಿಗೆ ಬರದೇ ಇರೋವಂಥದ್ದು, ನಿದ್ದೆ ಕಂಪ್ಲೀಟ್ ಆಗದೇ ಇರೋವಂಥದ್ದು, ಇದು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಇನ್ನು ಮನೆಯ ವಾತಾವರಣ ನಾನು ಆಗಲೇ ಹೇಳಿದೆ, ಸ್ವಲ್ಪ ಮನೆಯಲ್ಲಿ ಈ ರೀತಿಯಾದ ಒಂದು ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಆದರೆ ನೀವು ಸ್ವಲ್ಪ ತಾಳ್ಮೆ ವಹಿಸ್ಕೊಂಡೋದ್ರೆ ಏನೇ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಪಾರಾಗಬಹುದು. ಇನ್ನು ಯಾರೆಲ್ಲ ರೈತರಿರ್ತೀರ, ರೈತರಿಗೆ ತುಂಬ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಯಾಕಂದರೆ ನೋಡಿ, ನಿಮ್ಮ 2ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ 7ನೇ ಮನೇಲಿ ಕೂತ್ಕೊಂಡು ಲಗ್ನನೇ ನೋಡ್ತಾ ಇದ್ದಾನೆ. ಒಂದು ಉತ್ತಮವಾದ ಒಂದು ಉಚ್ಚ ಸ್ಥಾನದಲ್ಲಿದ್ದಾನೆ. ಅದೇ ರೀತಿಯಲ್ಲಿ 2ನೇ ಮನೆ ಗುರುವಿನ ದೃಷ್ಟಿ ಇದೆ. ಒಂದು ಅದ್ಭುತವಾದ ಸಮಯ ರೈತರಿಗೆ. ಒಂದು ಒಳ್ಳೆ ಬೆಳೆಗೆ ರೇಟ್ ಬರುವಂಥದ್ದು ಅಥವಾ ಒಳ್ಳೆ ಇಳುವರಿ ಆಗುವಂಥದ್ದು, ಒಂದು ಖುಷಿಯಾದ ವಾತಾವರಣ. ರೈತರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತಾರಲ್ವ. ಹಾಗೆ ಒಂದು ಸಮೃದ್ಧಿಯ ಪಡುವಂಥ ಒಂದು ಸಮಯ ಇದಾಗಿರುತ್ತೆ. ಸೊ ಖುಷಿಯ ವಿಷಯ, ರೈತರು ತುಂಬ ಚೆನ್ನಾಗಿದ್ದಾರೆ ಅಂತಂದರೆ ದೇಶನೇ ಸಮೃದ್ಧಿಯಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಒಳ್ಳೆ ಮಾರ್ಕ್ಸ್ನ ತಗೊಳ್ಳೋವಂಥ ಒಂದು ಟೈಮ್ ಆಗಿರುತ್ತೆ. ಯಾರೆಲ್ಲ ಕನ್ಯಾ ರಾಶಿ ಇರ್ತೀರಾ ಅವರ ತಾಯಿದಿರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳಾಗಿತ್ತು ಅಂದರೆ ಅದು ಸುಧಾರಿಸ್ಕೊಳ್ಳುವಂಥ ಒಂದು ಸಮಯ ಕೂಡ ಇದಾಗುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಶನಿಯ ಒಂದು ಸಂಚಾರದಿಂದ ಆಗಿರ್ಬೋದು ಮತ್ತು ರಾಹುವಿನ ಒಂದು ಸಂಚಾರದಿಂದ ಆಗಿರ್ಬೋದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಅಂದರೆ ರಕ್ತದ ಒತ್ತಡ ಜಾಸ್ತಿ ಆಗುವಂಥದ್ದು, ಬುಧನ ಸಂಚಾರದಿಂದ ಸ್ವಲ್ಪ ನರ್ವಸ್ ಪ್ರಾಬ್ಲಮ್ ಬರುವಂಥದ್ದು. ಸೊ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಖಂಡಿತವಾಗ್ಲೂ ಕಾಡುತ್ತೆ. ಸ್ವಲ್ಪ ನೀವು ಕೇರ್ಫುಲ್ ಆಗಿರೋದು ಒಳ್ಳೆಯದು. ಮತ್ತು ಗಾಡಿಗಳು ಓಡಿಸ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ನಾಗ ಇಟ್ಕೊಂಡು ಹೋಗೋದು ಒಳ್ಳೆಯದು. ಯಾಕಂದರೆ ಪೆಟ್ಟುಗಳು ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಸೊ ಕೇರ್ಫುಲ್ ಆಗಿದ್ದರೆ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬೋದು.
ಮಾಡ್ಕೋಬೋದು. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮನ ಓದುವಂಥದ್ದು ಅಥವಾ ಕೇಳುವಂಥದ್ದು, ಲಲಿತಾ ಸಹಸ್ರನಾಮ ಕೇಳುವಂಥದ್ದು, ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಶನೇಶ್ವರನಿಗೋಸ್ಕರ ನೀವು ಪ್ರತಿ ಶನಿವಾರ ಸಾಧ್ಯ ಆದಷ್ಟು ಯಾರನ್ನ ಒಂದು ವ್ಯಕ್ತಿಗಾದ್ರೂ ನೀವು ಸ್ವಲ್ಪ ದಾನ ಧರ್ಮ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಬರುವಂಥ ಎಲ್ಲ ನೆಗೆಟಿವಿಟಿಯಿಂದ ನೀವು ತಪ್ಪಿಸ್ಕೋಬಹುದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ಇದು ಏನೇ ನಾವು ಫಲಾನುಫಲಗಳು ಹೇಳಿದರೂ ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಅಲೈನ್ಮೆಂಟ್ ಬೇರೆ ಆಗಿರೋದ್ರಿಂದ ಫಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದ್ರ ಮೇಲೆ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ಜಾತಕ ತೋರಿಸ್ಕೊಬೇಕು ಅಂತಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಇನ್ನು ಇದಾಗಿತ್ತು ಈ ತಿಂಗಳ ಒಂದು ಫಲಾನುಫಲಗಳು. ಮುಂದಿನ ತಿಂಗಳ ಒಂದು ದ್ವಾದಶ ರಾಶಿಗಳ ಫಲಗಳನ್ನ ಹೇಳೋಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.